ಮಾತಾಡ್ಕೊಳ್ತಿದ್ದಾರೆ. ಹಬ್ಬ ಬೇರೆ ಬಂತು. ಹೀಗಲ್ಲಿರುವಾಗ ಜನರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ. ನೋಡೋಣ ಬನ್ನಿ. ಸುಂಕದಕಟ್ಟೆಯಿಂದ ಕೋರಮಂಗಲ ತನಕ ಹೋಗ್ಬೇಕು ಸರ್. ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಸರ್. ಆಟೋ ಎಲ್ಲ ರಶ್ ಇರುತ್ತೆ. ಅಂಡ್ ಇವನ್ ಟ್ರಾಫಿಕ್ ಕೂಡ ಜಾಸ್ತಿ ಇದೆ, ಕಷ್ಟ ಆಗುತ್ತೆ ಸರ್. ಸರ್ ಒನ್ ಡೇ ನಾಳೆ ಟೆಸ್ಟ್ ಇದೆ ಸರ್, ಅದನ್ನ ಮಿಸ್ ಆದ್ರೇನೆ ಬಿಡಲ್ಲ ಸರ್. ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಿಡಲ್ಲ ಸರ್, ಅವರು ಅಟೆಂಡ್ ಮಾಡಲೇಬೇಕು, ಎಕ್ಸಾಮ್ ಬರೀಲೇಬೇಕು. ನಮಗೆ ಡೈಲಿ ನಾವು ಬಸ್ಸಲ್ಲೇ ಡಿಪೆಂಡ್ ಆಗಿರೋ ಸ್ಟೂಡೆಂಟ್ಸ್. ಅಂಡ್ ಈವನ್ ನಾವು ಟ್ರಾವೆಲಿಂಗ್ ಎಲ್ಲ ಮಾಡೋದು ಅದರಿಂದಾನೆ. ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ. ಸೊ ಮಾರ್ನಿಂಗ್ BMTC ತುಂಬಾ ಪ್ರಾಬ್ಲಮ್ ಆಗತ್ತೆ. ನಾನು ಬೇಸಿಕಲಿ 4 ಬಸ್ಸಸ್ ಚೇಂಜ್ ಮಾಡೋದು ನನ್ನ ಕಾಲೇಜ್ಗೆ. ಸೊ ಇವಾಗ ನನ್ಗೆ ಒಂದು ಬಸ್ ಸ್ಟಾಪ್ ಆಯ್ತು ಅಂದ್ರೆ ನಂಗೆ ಕಾಲೇಜ್ ಹೋಗಕ್ಕೆ ಆಗಲ್ಲ. ನನ್ನ ಎಜುಕೇಶನ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಅದು ಆಟೋದಲ್ಲಿ ಇವಾಗ ಏನೋ ಹುಡುಗಿರ್ಗೆಲ್ಲ ಫ್ರೀ ಬಸ್ ಇರೋದ್ರಿಂದ ಯೂಸ್ಫುಲ್ ಆಗತ್ತೆ. ಸ್ಟಾಪ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವಾಗ ಅವ್ರು ಇನ್ನ ಚಾರ್ಜ್ ಮಾಡ್ತಾರೆ. BMTC ಬಸ್ ಇಲ್ಲ ಅಂದ್ರೆ ಅವ್ರು ಇವಾಗ ಫಾರ್ ಎಕ್ಸಾಂಪಲ್ 30 ರೂಪೀಸ್ ಇದೆ ಅಂದ್ರೆ ಅವ್ರು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ಇನ್ನ ನಮ್ಗೆ ಪ್ರಾಬ್ಲಮ್ ಆಗತ್ತೆ. ಕಾಲೇಜ್ಗೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಡೈಲಿ BMTC ಪಾಸ್ ಮಾಡಿಸ್ಕೊಂಡಿರ್ತಾರೆ. ಸೊ ಅವ್ರದ್ದು ಏನು ಇಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ. ಆಟೋದಲ್ಲೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಮೀಟರ್ ಹಾಕ್ತಾರೆ. ಒಬ್ರೊಬ್ರು ಮೀಟರ್ ಮೇಲೂ ಹೋಗಲ್ಲ. ಇಲ್ಲ ಬಂದ್ರೆ ಮರಿ ಬಿಟ್ರೆ ಬಿಡಿ ಅಂತ. ಯಾವ್ದು ಇಲ್ಲ ಅಂದ್ರೆ ಅದೇ ಅಲ್ವಾ ಸರ್, ಬಂದ್ರೆ ಬನ್ನಿ ಬಿಟ್ರೆ ಬಿಡಿ ಅಂತ ಅವ್ರು ಹೇಳ್ತಾರೆ. ಸೊ ಡೈಲಿ ಓಡಾಡಕ್ ಸಖತ್ ಕಷ್ಟ ಆಗುತ್ತೆ. ಹೌದು, ನಮ್ಗೆ ಇಂಟರ್ನಲ್ಸ್ ಎಲ್ಲ ಇರುತ್ತೆ. ಸೊ ಅಟೆಂಡ್ ಆಗ್ಲೇಬೇಕಾಗುತ್ತೆ. ವೆಹಿಕಲ್ ತಗೊಂಡೋಗಕ್ಕೂ ಆಗಲ್ಲ. ಸೊ BMTC ಬೇಕು. ನಾಳೆ ರಾಜ್ಯಾದ್ಯಂತ 23,000 ಬಸ್ಗಳು ಓಡಾಟ ಆಗೋದಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರಿನ ಸಂಚಾರದ ಜೀವನಾಡಿ ಆಗಿರುವಂತಹ BMTC ಬಸ್ಗಳು ಡಿಪೋದಿಂದ ಹೊರಗಡೆ ಬರೋದಿಲ್ಲ. ಇದನ್ನೇ ಅವಲಂಬಿತರಾಗಿದ್ದಂತಹ ಲಕ್ಷಾಂತರ ಜನ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಕೆಲಸಕ್ಕೆ ಹೋಗಬೇಕಾದಂತಹ ನೌಕರರು ಎಲ್ಲರೂ ಕೂಡ ದಿನನಿತ್ಯವೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. 2021ರಲ್ಲಿ ನಡೆದಂತಹ 17 ದಿನದ ಪ್ರತಿಭಟನೆ ಏನಿದೆ ಅದು ಇವತ್ತಿಗೂ ಕೂಡ ಒಂದು ಭಯ ಹುಟ್ಟಿಸುವಂತಹ ಕೆಲಸ. ಯಾಕಂದ್ರೆ ಇದೇ ಬಸ್ ನಂಬಿಕೊಂಡಿರುವಂತಹ ಸಾವಿರಾರು ಜನ ಇವತ್ತು BMTCಯಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಇಂತಹ BMTC ನಿಂತು ಹೋದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗುತ್ತೆ. ನನ್ನ ಜೊತೆಗೆ ವಿದ್ಯಾರ್ಥಿ ಕೂಡ ಇದ್ದಾರೆ. ನಾಳೆ ಈ ಕಾಲೇಜುಗಳಿಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ? ತುಂಬಾ ತೊಂದರೆ ಆಗುತ್ತೆ ಸರ್. ಅದು ಆನ್ ಟೈಮ್ ಹೋಗ್ಬೇಕು ಕಾಲೇಜ್ಗೆ. ಹೋಗಿಲ್ಲ ಅಂದ್ರೆ ಅವರು ಅಟೆಂಡೆನ್ಸ್ ಕೊಡಲ್ಲ. ಆಮೇಲೆ ರಿಸಲ್ಟ್ ನಮ್ಗೆ ಡೌನ್ ಆಗುತ್ತೆ. ಬಸ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಆಟೋಸು ಕ್ಯಾಬ್ಸ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅವರು ಆನ್ ಟೈಮ್ ಬರಲ್ಲ. ನಮ್ಗೆ ಜಾಸ್ತಿ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಆಟೋ ಅವರು ಮತ್ತೆ ಕ್ಯಾಬ್ ಅವರು. ಸೊ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಕಾಲೇಜ್ ವಿದ್ಯಾರ್ಥಿಗಳಿಗಂತೂ ಆಗೋದಿಲ್ಲ ಹೋಗೋದಕ್ಕೆ ಬಸ್ ಇಲ್ಲ ಅಂದ್ರೆ. ಎಸ್ ಸರ್. ಅದೇ ಈಗ ಆಟೋದಲ್ಲಿ ಹೋದ್ರೆ ಮಿನಿಮಮ್ 200-250 ಆಗ್ಬೋದು ಸರ್. ಅವರು ಒಂದಕ್ಕೆ ಡಬಲ್ ಹೇಳ್ತಾರೆ ಅದು ಬಸ್ ಇಲ್ಲ ಅಂದ್ರೆ. ನೋಡ್ಬೇಕು. ಇದು ವಿದ್ಯಾರ್ಥಿನಿಯರ ಒಂದು ಸಮಸ್ಯೆ. ಆದ್ರೆ ಮತ್ತೊಂದು ಕಡೆ ಜನರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಸರ್, ಈಗ ನಾಳೆ ಬಸ್ಸು ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾರಿಗೆ ನೌಕರು. ಎಷ್ಟು ತೊಂದರೆ ಆಗುತ್ತೆ ಸರ್ ಬಸ್ ಬಂದಾದ್ರೆ? ತುಂಬಾ ತೊಂದರೆ ಆಗುತ್ತೆ. ಯಾಕೆಂದ್ರೆ ಸಾರ್ವಜನಿಕರಿಗೆ ಇರೋದೇ ಅದು. ಬಸ್ಸಿನ ಕನ್ವೀನಿಯಂಟ್ ಇಲ್ಲ ಅಂತಂದ್ರೆ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಸ್ನ ಅವರು ಸ್ಟ್ರೈಕ್ ಮಾಡೋದ್ರಿಂದ ತುಂಬಾ ತೊಂದರೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ನಮಗೆ ಬೇಕು. ಸರ್, ತಾವು ಎಲ್ಲಿ ಹೋಗ್ತಿದ್ರಿ? ಡೈಲಿ ಇದೇ ಬಸ್ ಓಡಾಡ್ತಾರೆ ಹೇಗೆ? ಹೌದು ಸರ್, ಇದೇ ಬಸ್ಸಲ್ಲಿ ಹೋಗ್ತಿದ್ವಿ. ನಾವು ಕಾಕ್ಸ್ಟೌನ್ ಇಂದ ಇದು ಲೆಗ್ಗೆರೆಗೆ ಹೋಗ್ತಾ ಇದೀವಿ. ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ವಿ. ನಾಳೆ ಬಸ್ ಇಲ್ಲ ಅಂದ್ರೆ ಏನಾಗುತ್ತೆ ಸರ್? ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಅಲ್ಲಿಂದ ನಾವು ಇಲ್ಲಿಗೆ ಆಟೋಗೆ ಹೋಗ್ಬೇಕು ಅಂದ್ರೆ ಹೆಚ್ಚು ಕಡಿಮೆ 200-300 ರೂಪಾಯಿ ಚಾರ್ಜ್ ಬೀಳುತ್ತೆ. ಹಂಗಾಗಿ ನಾವು ಹೋಗಕ್ ಆಗಲ್ಲ ಸರ್. ರೆಗ್ಯುಲರ್ ಆಗಿ ಬೇಕೇ ಬೇಕು. ಹೌದು ನಿಜ. ಈಗ ಎಲ್ರೂ ಕೂಡ ಬೆಳಿಗ್ಗೆ ಆದ್ರೆ 10 ರೂಪಾಯಿ ಕೊಟ್ರೆ 2-3 ಸ್ಟಾಪ್ಗಳಿಗೆ ಹೋಗ್ಬೋದು. ಆದ್ರೆ ಈ ಬಸ್ಸೇ ನಿಂತು ಹೋದ್ರೆ ಜನ ಆಟೋದಲ್ಲಿ ದುಡ್ಡು ಕೊಡೋದಕ್ಕೆ ಆಗದೇನೆ ಕೆಲ್ಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಬಳ ಬರೋದಿಲ್ಲ. ಸಂಬಳ ಬರಲಿಲ್ಲ ಅಂದ್ರೆ ಮನೆ ನಡೆಯಲ್ಲ. ಮನೆ ನಡೀಲಿದ್ರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಸರ್ಕಾರ ಇದೆಲ್ಲವನ್ನು ಕೂಡ ಗಮನಿಸಿಕೊಂಡು ಇವತ್ತು ಸಾರಿಗೆ ಸಂಘಟನೆಗಳ ಜೊತೆಗೆ ಸಭೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಇದೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನೋದು ಕೂಡ ಜನರ ಒಂದು ಆಶಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಜನರಿಗಾಗುವಂತ ನೈಜ ಸಮಸ್ಯೆ. ನೀವು ಏಕಾಏಕಿ ಬಸ್ಗಳನ್ನ ಡಿಪೋದಿಂದ ನಾಳೆ ಹೊರಗಡೆ ತೆಗಿಲಿಲ್ಲ ಅಂತ ಹೇಳಿದ್ರೆ, ಪಾಪ ಹೆಣ್ಮಗು ಹೇಳ್ತಾ ಇತ್ತು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ 4 ಬಸ್ ಅನ್ನ ಚೇಂಜ್ ಮಾಡಿ ಹೋಗ್ಬೇಕು ಅಂತ ಹೇಳಿ.
ಒಂದು ಬಸ್ ಹೊರಗಡೆ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ತಾಪತ್ರೆ ಆಗುತ್ತೆ. ಆ ಹೆಣ್ಣು ಮಗುಗೆ ಶಾಲೆಗೆ ಹೋಗಕ್ಕೆ ಆಗಲ್ಲ, ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಮಕ್ಕಳಿಗೆಲ್ಲ ಸ್ಟಡಿಗೆಲ್ಲ ತೊಂದರೆ ಆಗುತ್ತೆ, ಆಫೀಸ್ಗೆ ಹೋಗೋರು ಪಾಸ್ ಮಾಡ್ಕೊಂಡಿರ್ತಾರೆ. ಆಟೋ ಇಂಥ ಸಮಯಕ್ಕೆ ಕಾದು ಕೂತ್ಕೊಂಡಿರ್ತಾರೆ. 1 to ಡಬಲ್ ಮೀಟರ್ ಹಾಕೋದಿಲ್ಲ. ಇದೆಲ್ಲ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಜನರಿಗೆ ತಟ್ಟುತ್ತೆ. ಸರ್ಕಾರ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರನ್ನ ಮಾತುಕತೆ ಮೂಲಕ ಅವರ ಬೇಡಿಕೆ ಏನು ಎತ್ತ ಅನ್ನೋದನ್ನ ಕೇಳಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ. ಹಬ್ಬ ಬೇರೆ ಬಂತು. ಹೀಗಲ್ಲಿರುವಾಗ ಜನರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ. ನೋಡೋಣ ಬನ್ನಿ. ಸುಂಕದಕಟ್ಟೆಯಿಂದ ಕೋರಮಂಗಲ ತನಕ ಹೋಗ್ಬೇಕು ಸರ್. ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಸರ್. ಆಟೋ ಎಲ್ಲ ರಶ್ ಇರುತ್ತೆ. ಅಂಡ್ ಇವನ್ ಟ್ರಾಫಿಕ್ ಕೂಡ ಜಾಸ್ತಿ ಇದೆ, ಕಷ್ಟ ಆಗುತ್ತೆ ಸರ್. ಒಂದು ಸ್ಟಾಪ್ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಕಾಲೇಜ್ ಸರ್ 1 ಡೇ ನಾಳೆ ಟೆಸ್ಟ್ ಇದೆ ಸರ್, ಅದನ್ನ ಮಿಸ್ ಆದ್ರೇನೆ ಬಿಡಲ್ಲ ಸರ್. ಸಿಕ್ಕಾಪಟ್ಟೆ ಕಷ್ಟ ಇದೆ. ಕಾಲೇಜ್ ಸುಮ್ಮನೆ ಇರ್ತಾರೆ ಬಿಡಲ್ಲ ಸರ್. ಅವರು ಅಟೆಂಡ್ ಮಾಡಲೇಬೇಕು, ಎಕ್ಸಾಮ್ ಬರೀಲೇಬೇಕು. ನಮಗೆ ಡೈಲಿ ನಾವು ಬಸ್ಸಲ್ಲೇ ಡಿಪೆಂಡ್ ಆಗಿರೋ ಸ್ಟೂಡೆಂಟ್ಸ್. ಅಂಡ್ ಈವನ್ ನಾವು ಟ್ರಾವೆಲಿಂಗ್ ಎಲ್ಲ ಮಾಡೋದು ಅದರಿಂದಾನೆ. ವೆಹಿಕಲ್ ಫೆಸಿಲಿಟೀಸ್ ಇರಲ್ಲ. ಸೊ ಮಾರ್ನಿಂಗ್ BMTC ತುಂಬಾ ಪ್ರಾಬ್ಲಮ್ ಆಗತ್ತೆ. ನಾನು ಬೇಸಿಕಲಿ 4 ಬಸ್ಸಸ್ ಚೇಂಜ್ ಮಾಡೋದು ನನ್ನ ಕಾಲೇಜ್ಗೆ. ಸೊ ಇವಾಗ ನನ್ಗೆ 1 ಬಸ್ ಸ್ಟಾಪ್ ಆಯ್ತು ಅಂದ್ರೆ ನಂಗೆ ಕಾಲೇಜ್ ಹೋಗಕ್ಕೆ ಆಗಲ್ಲ. ನನ್ನ ಎಜುಕೇಶನ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಅದು ಆಟೋದಲ್ಲಿ ಇವಾಗ ಏನೋ ಹುಡುಗಿರ್ಗೆಲ್ಲ ಫ್ರೀ ಬಸ್ ಇರೋದ್ರಿಂದ ಯೂಸ್ಫುಲ್ ಆಗುತ್ತೆ. ಸ್ಟಾಪ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವಾಗ ಅವ್ರು ಇನ್ನ ಚಾರ್ಜ್ ಮಾಡ್ತಾರೆ. BMTC ಬಸ್ ಇಲ್ಲ ಅಂದ್ರೆ ಅವ್ರು ಇವಾಗ ಫಾರ್ ಎಕ್ಸಾಂಪಲ್ 30 ರೂಪೀಸ್ ಇದೆ ಅಂದ್ರೆ ಅವ್ರು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ಇನ್ನ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕಾಲೇಜ್ಗೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಡೈಲಿ BMTC ಪಾಸ್ ಮಾಡಿಸ್ಕೊಂಡಿರ್ತಾರೆ. ಸೊ ಅವ್ರದ್ದು ಏನು ಇಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ. ಆಟೋದಲ್ಲೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಮೀಟರ್ ಹಾಕ್ತಾರೆ. ಒಬ್ರೊಬ್ರು ಮೀಟರ್ ಮೇಲೂ ಹೋಗಲ್ಲ. ಇಲ್ಲ ಬಂದ್ರೆ ಮರಿ ಬಿಟ್ರೆ ಬಿಡಿ ಅಂತ. ಯಾವ್ದು ಇಲ್ಲ ಅಂದ್ರೆ ಅದೇ ಅಲ್ವಾ ಸರ್, ಬಂದ್ರೆ ಬನ್ನಿ ಬಿಟ್ರೆ ಬಿಡಿ ಅಂತ ಅವ್ರು ಹೇಳ್ತಾರೆ. ಸೊ ಡೈಲಿ ಓಡಾಡಕ್ ಸಖತ್ ಕಷ್ಟ ಆಗುತ್ತೆ. ಹೌದು, ನಮ್ಗೆ ಇಂಟರ್ನಲ್ಸ್ ಎಲ್ಲ ಇರುತ್ತೆ. ಸೊ ಅಟೆಂಡ್ ಆಗ್ಲೇಬೇಕಾಗುತ್ತೆ. ವೆಹಿಕಲ್ ತಗೊಂಡೋಗಕ್ಕೂ ಆಗಲ್ಲ. ಸೊ BMTC ಬೇಕು. ನಾಳೆ ರಾಜ್ಯಾದ್ಯಂತ 23,000 ಬಸ್ಗಳು ಓಡಾಟ ಆಗೋದಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರಿನ ಸಂಚಾರದ ಜೀವನಾಡಿ ಆಗಿರುವಂತಹ BMTC ಬಸ್ಗಳು ಡಿಪೋದಿಂದ ಹೊರಗಡೆ ಬರೋದಿಲ್ಲ. ಇದನ್ನೇ ಅವಲಂಬಿತರಾಗಿದ್ದಂತಹ ಲಕ್ಷಾಂತರ ಜನ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಕೆಲಸಕ್ಕೆ ಹೋಗಬೇಕಾದಂತಹ ನೌಕರರು ಎಲ್ಲರೂ ಕೂಡ ದಿನನಿತ್ಯವೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. 2021ರಲ್ಲಿ ನಡೆದಂತಹ 17 ದಿನದ ಪ್ರತಿಭಟನೆ ಏನಿದೆ ಅದು ಇವತ್ತಿಗೂ ಕೂಡ ಒಂದು ಭಯ ಹುಟ್ಟಿಸುವಂತಹ ಕೆಲಸ. ಯಾಕಂದ್ರೆ ಇದೇ ಬಸ್ ನಂಬಿಕೊಂಡಿರುವಂತಹ ಸಾವಿರಾರು ಜನ ಇವತ್ತು BMTCಯಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಇಂತಹ BMTC ನಿಂತು ಹೋದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗುತ್ತೆ. ನನ್ನ ಜೊತೆಗೆ ವಿದ್ಯಾರ್ಥಿ ಕೂಡ ಇದ್ದಾರೆ. ನಾಳೆ ಈ ಕಾಲೇಜುಗಳಿಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಇದ್ದಾಗ ಎಷ್ಟು ತೊಂದರೆ ಆಗುತ್ತೆ? ತುಂಬಾ ತೊಂದರೆ ಆಗುತ್ತೆ ಸರ್. ಅದು ಆನ್ ಟೈಮ್ ಹೋಗ್ಬೇಕು ಕಾಲೇಜ್ಗೆ. ಹೋಗಿಲ್ಲ ಅಂದ್ರೆ ಅವರು ಅಟೆಂಡೆನ್ಸ್ ಕೊಡಲ್ಲ. ಆಮೇಲೆ ರಿಸಲ್ಟ್ ನಮ್ಗೆ ಡೌನ್ ಆಗುತ್ತೆ. ಬಸ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಆಟೋಸು ಕ್ಯಾಬ್ಸು ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಅವರು ಆನ್ ಟೈಮ್ ಬರಲ್ಲ. ನಮ್ಗೆ ಜಾಸ್ತಿ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಆಟೋ ಅವರು ಮತ್ತೆ ಕ್ಯಾಬ್ ಅವರು. ಸೊ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಕಾಲೇಜ್ ವಿದ್ಯಾರ್ಥಿಗಳಿಗಂತೂ ಆಗೋದಿಲ್ಲ ಹೋಗೋದಕ್ಕೆ ಬಸ್ ಇಲ್ಲ ಅಂದ್ರೆ. ಎಸ್ ಸರ್. ಅದೇ ಈಗ ಆಟೋದಲ್ಲಿ ಹೋದ್ರೆ ಮಿನಿಮಮ್ 200-250 ಆಗ್ಬೋದು ಸರ್. ಅವರು ಒಂದಕ್ಕೆ ಡಬಲ್ ಹೇಳ್ತಾರೆ ಅದು ಬಸ್ ಇಲ್ಲ ಅಂದ್ರೆ. ನೋಡ್ಬೇಕು. ಇದು ವಿದ್ಯಾರ್ಥಿನಿಯರ ಒಂದು ಸಮಸ್ಯೆ. ಆದ್ರೆ ಮತ್ತೊಂದು ಕಡೆ ಜನರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಸರ್ ಈಗ ನಾಳೆ ಬಸ್ಸು ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾರಿಗೆ ನೌಕರು. ಎಷ್ಟು ತೊಂದರೆ ಆಗುತ್ತೆ ಸರ್ ಬಸ್ ಬಂದಾದ್ರೆ? ತುಂಬಾ ತೊಂದರೆ ಆಗುತ್ತೆ. ಯಾಕೆಂದ್ರೆ ಸಾರ್ವಜನಿಕರಿಗೆ ಇರೋದೇ ಅದು. ಬಸ್ಸಿನ ಕನ್ವೀನಿಯಂಟ್ ಇಲ್ಲ ಅಂತಂದ್ರೆ ಆಟೋದಲ್ಲಿ ಕ್ಯಾಬಲ್ಲಿ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಸ್ಸನ್ನ ಅವರು ಸ್ಟ್ರೈಕ್ ಮಾಡೋದ್ರಿಂದ ತುಂಬಾ ತೊಂದರೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ನಮಗೆ ಬೇಕು. ಸರ್ ತಾವು ಎಲ್ಲಿ ಹೋಗ್ತಿದ್ರಿ? ಡೈಲಿ ಇದೇ ಬಸ್ ಓಡಾಡ್ತಾರೆ ಹೇಗೆ? ಹೌದು ಸರ್, ಇದೇ ಬಸ್ಸಲ್ಲಿ ಹೋಗ್ತಿದ್ವಿ. ನಾವು ಕಾಕ್ಸ್ಟೌನ್ ಇಂದ ಇದು ಲೆಗ್ಗೆರೆಗೆ ಹೋಗ್ತಾ ಇದೀವಿ. ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ವಿ. ನಾಳೆ ಬಸ್ ಇಲ್ಲ ಅಂದ್ರೆ ಏನಾಗುತ್ತೆ ಸರ್? ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಅಲ್ಲಿಂದ ನಾವು ಇಲ್ಲಿಗೆ ಆಟೋಗೆ ಹೋಗ್ಬೇಕು ಅಂದ್ರೆ ಹೆಚ್ಚು ಕಡಿಮೆ 200-300 ರೂಪಾಯಿ ಚಾರ್ಜ್ ಬೀಳುತ್ತೆ. ಹಂಗಾಗಿ ನಾವು ಹೋಗಕ್ ಆಗಲ್ಲ ಸರ್. ರೆಗ್ಯುಲರ್ ಆಗಿ ಬೇಕೇ ಬೇಕು. ಹೌದು ನಿಜ. ಈಗ ಎಲ್ರೂ ಕೂಡ ಬೆಳಿಗ್ಗೆ ಆದ್ರೆ 10 ರೂಪಾಯಿ ಕೊಟ್ರೆ 2-3 ಸ್ಟಾಪ್ಗಳಿಗೆ ಹೋಗ್ಬೋದು. ಆದ್ರೆ ಈ ಬಸ್ಸೇ ನಿಂತು ಹೋದ್ರೆ ಜನ ಆಟೋದಲ್ಲಿ ದುಡ್ಡು ಕೊಡೋದಕ್ಕೆ ಆಗದೇನೆ ಕೆಲ್ಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಬಳ ಬರೋದಿಲ್ಲ. ಸಂಬಳ ಬರ್ಲಿಲ್ಲ ಅಂದ್ರೆ ಮನೆ ನಡೆಯಲ್ಲ. ಮನೆ ನಡೀಲಿದ್ರೆ
ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ಸರ್ಕಾರ ಇದೆಲ್ಲವನ್ನು ಕೂಡ ಗಮನಿಸಿಕೊಂಡು ಇವತ್ತು ಸಾರಿಗೆ ಸಂಘಟನೆಗಳ ಜೊತೆಗೆ ಸಭೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಇದೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನೋದು ಕೂಡ ಜನರ ಒಂದು ಆಶಯ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಜನರಿಗಾಗುವಂತ ನೈಜ ಸಮಸ್ಯೆ. ನೀವು ಏಕಾಏಕಿ ಬಸ್ಗಳನ್ನ ಡಿಪೋದಿಂದ ನಾಳೆ ಹೊರಗಡೆ ತೆಗಿಲಿಲ್ಲ ಅಂತ ಹೇಳಿದ್ರೆ, ಪಾಪ ಹೆಣ್ಮಗು ಹೇಳ್ತಾ ಇತ್ತು, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ 4 ಬಸ್ ಅನ್ನ ಚೇಂಜ್ ಮಾಡಿ ಹೋಗ್ಬೇಕು ಅಂತ ಹೇಳಿ. ಒಂದು ಬಸ್ ಹೊರಗಡೆ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ತಾಪತ್ರೆ ಆಗುತ್ತೆ. ಆ ಹೆಣ್ಮಗುಗೆ ಶಾಲೆಗೆ ಹೋಗಕ್ಕೆ ಆಗಲ್ಲ, ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಮಕ್ಕಳಿಗೆಲ್ಲ ಸ್ಟಡಿಗೆಲ್ಲ ತೊಂದರೆ ಆಗುತ್ತೆ, ಆಫೀಸ್ಗೆ ಹೋಗೋರು ಪಾಸ್ ಮಾಡ್ಕೊಂಡಿರ್ತಾರೆ. ಆಟೋ ಇಂಥ ಸಮಯಕ್ಕೆ ಕಾದು ಕೂತ್ಕೊಂಡಿರ್ತಾರೆ. 1 to ಡಬಲ್ ಮೀಟರ್ ಹಾಕೋದಿಲ್ಲ. ಇದೆಲ್ಲ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಜನರಿಗೆ ತಟ್ಟುತ್ತೆ. ಸರ್ಕಾರ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರನ್ನ ಮಾತುಕತೆ ಮೂಲಕ ಅವರ ಬೇಡಿಕೆ ಏನು ಎತ್ತ ಅನ್ನೋದನ್ನ ಕೇಳಿ ಅವರನ್ನ ವಿಶ್ವಾಸಕ್ಕೆ